ಬೂತ್ ಲೆವೆಲ್ದಲ್ಲೇ ಪ್ರತಿಯೊಂದು ಗ್ರಾಮ ಪಂಚಾಯತಿ ಲೆವೆಲ್ದಲ್ಲೇ ಯಾರ್ಯಾರು ನೀವು ಡಿಲೀಟ್ ಮಾಡಿದಿರಿ, ಕಡಿಮೆ ಮಾಡಿದಿರಿ ಹೆಸರು, ಅವರೆಲ್ಲ ಹಚ್ಚಬೇಕಾಗಿದ್ದು ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಅಂದ್ರೆ ಇಲೆಕ್ಷನ್ನ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಒಬ್ಬರಿಗೆ ಒಂದೇ ಮತ ಆಗುವಂಥ ವ್ಯವಸ್ಥೆ ಬರಬೇಕಾಗಿದೆ. ಅದು ಇಲ್ಲ ಅನ್ನೋದು ಈಗಾಗಲೇ BJP ಮತ್ತು ಕಾಂಗ್ರೆಸ್ ಇಬ್ಬರು ತೋರಿಸಿದ್ದಾರೆ. ಜೊತೆಗೆ ಇದನ್ನು ತೊಗೊಂಡಾರ ಇವತ್ತು ಇಶ್ಯೂ ಮಾಡ್ತಾ ಇದ್ದಾರೆ. 65 ಲಕ್ಷ ಮತದಾರರು ಇಲ್ಲಪ್ಪ ಬಿಹಾರದಲ್ಲಿ ಅಂದ್ರೆ ಎಲ್ಲಿ ಹೋದ್ರು ಅವ್ರು ಯಾರು ಎಲ್ಲಿ ಅವರು ತೋರಿಸ್ಬೇಕು ಅನ್ನೋದು. ಮತ್ತು ಆಲ್ರೆಡಿ ಸುಪ್ರೀಂ ಕೋರ್ಟ್ ನಿಮಗೆ ಆರ್ಡರ್ ಮಾಡಿದೆ. ಈ ಒಂದು ನಮ್ಮ ಚುನಾವಣಾ ಆಯೋಗಕ್ಕೆ, ನೀವು ಚುನಾವಣಾ ಆಯೋಗದವರು ಕ್ಷಮೆ ಕೇಳ್ರಿ ಅನ್ನೋಕ್ಕಿದ್ರು ಈ ದೋಷದಾವೆ ನಿಮ್ಮಲ್ಲಿ, ಅದು ತಿದ್ದುಕೊಳ್ಳೋದು ಕೆಲಸ ಮಾಡಿರಿ. ಒಬ್ರಿಗೆ ಒಂದೇ ಮತ ಸಿಗುವಂಗೆ ಮಾಡಿದ್ರೆ ಎಲ್ಲಾದರೂ ಅದು ಪಟ್ನ ಮಷಿನ್ ಹೊಡೆದ ತಕ್ಷಣ ಈಗ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಎಲ್ಲ ಸಂಗ್ರಹ ಮಾಡ್ತದೆ ಹೆಸರು ಮತ್ತು ಎಪಿಕ್ ನಂಬರ್ ಹಾಕಿ ಕೊಡೋದ್ರಪ್ಪ ಅಂದ್ರೆ ಎಷ್ಟು ಬಂದುಬಿಡುತ್ತಲ್ಲ ರೀ. ಅದ್ರಾಗ ಅವ್ರು ಕೇಳ್ಕೊಂಡು ಯಾವ್ದು ಇಟ್ಕೊಳ್ಳೋದಪ್ಪ ಅಂತೇಳಿ ಅದು ಇಟ್ಕೊಂಡು ಹುಡುಗ ತೆಗೆದು ಬಿಡೋದು. ಮತ್ತು ಒಬ್ಬ ನಾಗರಿಕನ ಐಡೆಂಟಿಫೈ ಮಾಡೋದು ಅಥವಾ ಏನು ಇವತ್ತು ನೀವು 11 ಇಲ್ಲಿ ಡಾಕ್ಯುಮೆಂಟ್ಸ್ ಕೇಳಿದ್ರಿ, ಆದರೆ ಓದ್ತಿದ್ರೆ ಆಯಿತು. ಅಂದರೆ ನಾಗರಿಕತ್ವ ಸಹಿತ ಕಡಿಮೆ ಮಾಡ್ತಾಯಿದ್ದೀನಿ ಅಂದರೆ ನೀನು ಬಿಹಾರದಲ್ಲಿ 65 ಲಕ್ಷ ಕಡಿಮೆ ಆಗಿದ್ದಾವೆ, ಆದರೆ 22 ಲಕ್ಷ ಜನ ಸಚ್ಚಿದ್ದಾರೆ ಅಂತ ಹೇಳಿದ್ರಿ. ಅದು ಒಂದರದಾಗ ಆಗಿಲ್ಲ, ಭಾಳ ದಿವಸದೈತಿ ನಾವು ಈಗ ಮಾಡಿದ್ವಿ ಅಂತ ಹೇಳಿದ್ರಿ. ಅಡ್ಡಿಲ್ಲ ಮಾಡಿದ್ರೆ ಒಪ್ಕೊಳ್ತಾ ಇದ್ದೀರಿ. ಇದ್ರೇನಪ್ಪ ಇದು ಮಾಡಿದಾಗ ರಾಹುಲ್ ಗಾಂಧಿ ಅವರು ಇದನ್ನೆಲ್ಲ ಮಾಡಿದಾಗ, ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ, ಚುನಾವಣಾ ಆಯೋಗ ಮೇಲೆ ಅಟ್ಯಾಕ್ ಮಾಡಿದಾಗ ನೀವು ಅಲ್ಲಿ ಗದ್ದಲ ಮಾಡಿದಿರಿ, ಕಳ್ಳತನ ಮಾಡಿದಾಗ ಕಾರಣೀಭೂತರು ನೀವು ಇದ್ದೀರಿ ಅಂತ ಅಂದಾಗ ನೀವು ಅನಿವಾರ್ಯವಾಗಿ ಸತ್ಯಗಳು ಒಪ್ಪೋದು ಬಂದ್ರಿ. ಈ ಮಾತು ಕ್ಷಮಾ ಕೇಳ್ರಿ ಅಂತ ಡಾಕ್ಯುಮೆಂಟ್ಸ್ ತೋರಿಸಿ ನೀವು ಹೇಳಿದಾನಲ್ಲ ಈಗಾಗಲೇ. ರಾಹುಲ್ ಗಾಂಧಿನೂ ಹೇಳಿದಾರೆ, ಸ್ವತಃ ಅನುರಾಗ್ ಠಾಕೂರ್ ಇಬ್ಬರು ಹೇಳಿದ್ದಾರೆ.